ಬರಲಿ, ಬಂದಮೇಲೆ ಮಾತಾಡ್ತೀವಮ್ಮ, ಬರಲಿ. ಅದು ಇನ್ನೂ ನನಗೆ ರೀಚೇ ಆಗಿಲ್ಲ. ರೀಚ್ ಆದಮೇಲೆ ನಾನು ನಿರ್ಣಯ ಕೈಗೊಳ್ಳೋದು. ಅಬೆನ್ಸಲ್ಲಿ ಇಡಬೇಕು, ಅವಕಾಶ ಇದೆ. ಒಂದಷ್ಟು ದಿನ ಇನ್ನೂ ಅವ್ರು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಕೊಡೋಕೆ ಅವಕಾಶ ಇದೆ ಕಾನೂನಲ್ಲಿ. ಅವ್ರು ಮನವಿನೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಕನ್ಸೆಂಟ್ಗೆ ಅಪ್ಲೈ ಮಾಡಿಲ್ಲ ಇಲ್ಲಿ ತನಕ. ಕೇಳಿ, ಕೊಡ್ತೀವಿ. ಈಗ ಯಾರಿಗೂ ಇಲ್ಲ ಅನ್ನೋದಿಲ್ಲ. ನಾವು ಪರಿಸರದ ಕಾಳಜಿ ಇಟ್ಕೊಂಡು ಅವರು ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ನ ನಡೆಸ್ತೀವಿ ಅಂತಾರೋ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಕಾಯ್ದೆಯನ್ನು ಅವ್ರಿಗೆ ತಿಳಿಪಡಿಸಿ ಹಿಂಗೆ ಇರಬೇಕು ಅಂತ ಹೇಳೋಂಥವ್ರು ನಾವು. ಯಾರನ್ನು ನೀವು ಇದು ಮಾಡಿಕೊಡ್ದು ಇದು ಮಾಡಂಗೇ ಇಲ್ಲ ಅಂತ ನಾವು ಹೇಳಂಗಿಲ್ಲ. ಅದು ನಿಯಮದಡಿನಲ್ಲಿ ಹಿಂಗೆ ಮಾಡಬೇಕಪ್ಪ, ಕಾಯ್ದೆ ಈ ಥರ ಹೇಳುತ್ತೆ ಅಂತ ನಾವು ಅವ್ರಿಗೆ ನಿರ್ದೇಶನ ಕೊಡೋರು. ನಾವು ಯಾವುದು ಒಂದಕ್ಕೂ ಅಪ್ಲೈ ಮಾಡಿಲ್ಲ ಅವರು. ಅಲ್ಲ 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 ನಿಮಗೆ ಒಂದು ಸರ್ ಅವ್ರಿಗೆ ಕ್ಲಾರಿಫಿಕೇಶನ್. ಒಂದು ನಿಮಿಷ ನೋಡಿ, ನಾನು ನಿಮ್ಮ ಪ್ರಶ್ನೆ ನ್ಯಾಯಾಲಯಕ್ಕೆ ಸೀಮಿತವಾದಂಥ ಪ್ರಶ್ನೆ, ಆದ್ದರಿಂದ ಉತ್ತರ ಕೊಡಬಾರ್ದು. ಅಲ್ಲಿ ನಿರ್ಣಯ ಆಗೋದು ಅಲ್ಲಿ. ಅದ ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಂಥ ವಿಚಾರಗಳಲ್ಲೇ ನೋಡಿ, ಈ ಜಾಲಿವುಡ್ ಒಂದು ಪ್ರದೇಶ 30 ಎಕರೆ ಪ್ರದೇಶ. ಈ ಬಿಗ್ ಬಾಸ್ ನಡೀತಾ ಇರೋದು ಬರೀ 1.5 ಎಕರೆನಲ್ಲಿ. ಈಗ ನಾವು ಕ್ಲೋಸರ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಆ 30 ಎಕರೆಗೆ. 30 ಎಕರೆ ಅಫಿಷಿಯಲಿ, ಅದು 35 ಎಕರೆ ಪ್ರದೇಶದಲ್ಲಿ ಇದಾರಂತೆ. ಅಫಿಷಿಯಲಿ ಅದು ಡಾಕ್ಯುಮೆಂಟ್ ಇರೋದು 30 ಎಕರೆ ಅಂತೆ. ನಾವು ಆ ಡಿಸ್ಪ್ಯೂಟ್ ನಮಗೆ ಬೇಕಾಗಿಲ್ಲ. ನಮಗೆ ವಿಷಯ ಇರೋದು ಏನಂತಾರೆ, ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆ, ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್, ಅದರ ವಿಚಾರವಾಗಿ ದೂರನ್ನು ಆಧರಿಸಿ ನಮ್ಮವ್ರು ನೋಟಿಸ್ ಕೊಟ್ಟದ್ದು 2 ವರ್ಷ ಆಯಿತು. ಹಂತವಾಗಿ ಅವ್ರಿಗೆ ಅಂದರೆ ಮಾರ್ಪಡಿಸ್ಕೊಳ್ಳೋಕೆ ಅವಕಾಶ ಕೊಡಲೇಬೇಕು ನಾವು. ಯಾರೋ ಒಂದು ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾನೆ, ಒಂದು ಎಸ್ಟಾಬ್ಲಿಷ್ಮೆಂಟ್ ಇಟ್ಕೊಂಡಿದ್ದಾನೆ, ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಾನೆ ಅಂತಂದರೆ ಅವ್ರಿಗೆ ನೋಟಿಸ್ ಕೊಡೋದು, ಅವ್ರಿಗೆ ತಿಳುವಳಿಕೆ ಕೊಡೋದು, ಕಾಯ್ದೆ ವ್ಯಾಪ್ತಿ ಒಳಗೆ ತರೋದು ನಮ್ಮ ಕೆಲಸ. ಮಾಡಲಿಲ್ಲ ಅಂದಾಗ ಈ ಕಾನೂನನ್ನ ಜಾರಿ ಕೊಡ್ತಕ್ಕಂಥ ನಮ್ಮದು. ಹೌದು. ನಿಮಗೆ ನಿಮ್ಮ ಪ್ರಶ್ನೆಗಳು ಹೇಗಿದ್ದಾವೆ ಗೊತ್ತಾ? ಅದು ಕೇಳಿ ಸ್ವಲ್ಪ. ಪ್ರಶ್ನೆ ಹಾಕಿದ್ರೆ ಉತ್ತರನೇ ತಗೊಳಕ್ಕೆ ರೆಡಿ ಇಲ್ವಲ್ಲ ನೀವು? ಸ್ವಲ್ಪ ಮೊದಲನೇದು, ನಾವು ನೋಟಿಸ್ ಕೊಡೋಕ್ಕೆ ಒಂದೊಂದು ನೋಟಿಸ್ಗೆ ಇಷ್ಟು ದಿನ ಅಂತಲೇ ಇರುತ್ತೆ. ಅವ್ರಿಗೆ ಕಾಲಾವಕಾಶ ಕೊಡಬೇಕು. ನಾಳೆ ಕೋರ್ಟ್ಗೆ ಹೋದರೆ ನೀನು ಪ್ರಾಪರ್ ಟೈಮ್ ಕೊಟ್ಟಿರೋ ನೀನು ಅವನಿಗೆ, ನೀನು ಉದ್ದಾಟತನದಲ್ಲಿ ವರ್ತಿದ್ಯಾ ಅಂತಾನೆ ನಮಗೆ ಪ್ರಶ್ನೆ ಕೇಳ್ತಾರೆ. ಕೇಳಿ ಸ್ವಲ್ಪ ನಾನು ಹೇಳೋ ತನಕ ಕೇಳಿ. ನಾನು ಸ್ಕಿಪ್ ಆಗೋನಲ್ಲ. ನಿಮಗಿನ್ನ ಕಠಿಣವಾಗಿ ನಾನು ಉತ್ತರ ಕೊಡ್ತೀನಿ. ಇಲ್ಲಿರೋ ವಿಚಾರ ಏನಂದರೆ, ಆಗಸ್ಟಲ್ಲಿ ಈ ವಿಷಯ ನನ್ನ ಗಮನಕ್ಕೆ ಬಂತು. ಅಲ್ಲಿಯವ್ರಿಗೆ ನಾನು ಬಂದಿರೋದೇ ಫೆಬ್ರವರಿನಲ್ಲಿ ನಾನು ಚಾರ್ಜ್ ತೊಗೊಂಡ್ರು. ಆಗಸ್ಟಲ್ಲಿ ಯಾಕೆ ಈ ಫೈಲ್ ಪೆಂಡಿಂಗ್ ಇದೆ ಅಂತ ನಾನು ಎಲ್ಲನೂ ವೆರಿಫೈ ಮಾಡ್ಬೇಕಾದ್ರೆ ಇದು ಮಾಡಿ, ವೈ ದಿಸ್ ಈಸ್ ಪೆಂಡಿಂಗ್ ಫಾರ್ ಸೋ ಲಾಂಗ್ ಟೈಮ್ ಅಂತ. ಸೆಪ್ಟೆಂಬರ್ಲಿ ಪುಟಪ್ ಆಗಿ ಸೆಪ್ಟೆಂಬರ್ಲಿ ಆರ್ಡರ್ ಇಶ್ಯೂ ಮಾಡಿದ್ವಿ. ಅದನ್ನು ಸ್ಪೀಕಿಂಗ್ ಆರ್ಡ್ರು 3ನೇ ತಾರೀಕು ಅವ್ರಿಗೆ ಹೋಗಿದೆ. ಇದರಲ್ಲಿ ಡಿಲೇ ಅನ್ನೋದು ನನ್ನ ಟೈಮಲ್ಲಿ ಏನು ಅಂತಲ್ಲ, ಹಿಂದಿಂದನೂ ನಾನು ಒಪ್ಕೋತೀನಿ. ಹಿಂದೆ 1.5 ವರ್ಷ ಡಿಲೇ ಆಗಿದೆ. ಒಂದು ಕ್ಲಾರಿಫಿಕೇಶನ್, ಹಿಂದೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಅಂತ ಇತ್ತು, ಅದಕ್ಕೆ ಕನ್ಸೆಂಟ್ ಇತ್ತು. 2019 20 ಅದಕ್ಕೆ ಲ್ಯಾಪ್ಸ್ ಆಯಿತು. ಅದಾದಮೇಲೆ ಅವ್ರು ರಿನ್ಯೂ ಮಾಡ್ಕೊಳ್ಬೇಕಾಯಿತು. ಅವ್ರು ಮಾಡ್ಕೊಳ್ಳಿಲ್ಲ, ಏನೋ ಸಂಸ್ಥೆ ಬಿದ್ದೋಯ್ತು. ಚೇಂಜ್ ಆಫ್ ನೇಮು ಎಲ್ಲ ಆಗಿ ಇವರು ಹೊಸ್ದಾಗಿ ಬಂದರು 24ರಲ್ಲಿ ಈಗಿನವರು. ಸೊ ಅವರು ಚೇಂಜ್ ಆಫ್ ನೇಮ್ ಮಾಡ್ಕೊಂಡು ಹೊಸ್ದಾಗಿ ಕನ್ಸೆಂಟ್ಗೆ ಅಪ್ಲೈ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಅದು ಇತ್ತೀಚೆಗೆ ಮಾಡಿದ್ದಾರೆ. ಅಂದರೆ ಅದು ಈಗ ವಿತೌಟ್ ಕನ್ಸೆಂಟ್ ಇರೋದ್ರಿಂದ ನಾವು ಬಂದ್ ಮಾಡಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.